ಭಟ್ಕಳ ಪುರಸಭೆಯಿಂದ 2 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದ ಹೊಸ ಜೆಸಿಬಿ ಯಂತ್ರ ಕೆಟ್ಟು ನಿಂತಿದ್ದು ತಿಂಗಳು ಕಳೆದರೂ ರಿಪೇರಿ ಕಾರ್ಯ ನಡೆದಿಲ್ಲ. ಇದರಿಂದ ಚಲಾವಣೆ ಇಲ್ಲದೆ ಜೆಸಿಬಿ ತುಕ್ಕು ಹಿಡಿದು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋ ಹಾಗಾಗಿದೆ. ಭಟ್ಕಳ ಪುರಸಭೆಯಿಂದ 2 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದ ಹೊಸ ಜೆಸಿಬಿ ಯಂತ್ರ ಕೆಟ್ಟು ನಿಂತಿದ್ದು ತಿಂಗಳು ಕಳೆದರೂ ರಿಪೇರಿ ಕಾರ್ಯ ನಡೆದಿಲ್ಲ. ಇದರಿಂದ ಜೆಸಿಬಿ ಚಲಾವಣೆ ಇಲ್ಲದೆ ತುಕ್ಕು ಹಿಡಿದು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋ ಹಾಗಾಗಿದೆ. ಪಟ್ಟಣದ ವ್ಯಾಪ್ತಿಯಲ್ಲಿ ಚರಂಡಿ ಹೂಳು ತೆಗೆಯುವುದು, ಘನತ್ಯಾಜ್ಯ ಘಟಕದಲ್ಲಿ ಕಸ ತುಂಬುವುದು, ಅಗತ್ಯ ಸಂದರ್ಭದಲ್ಲಿ ಮರ ತೆರವು, ಕಂಬ ತೆರವು ಸೇರಿದಂತೆ ತುರ್ತು ಕೆಲಸಕ್ಕಾಗಿ ಜೆಸಿಬಿ ಯಂತ್ರವನ್ನು ಬಳಸಿಕೊಳ್ಳಲಾಗುತ್ತದೆ. ಈ ಹಿಂದೆ ಪುರಸಭೆಯಲ್ಲಿ ಇದ್ದಂತಹ ಜೆಸಿಬಿ ಯಂತ್ರ ಗುಜರಿಯಾದ ಕಾರಣ 2 ವರ್ಷಗಳ ಹಿಂದೆ ಕೆಸ್ ಕಂಪನಿಯ ಹೊಸ ಜೆಸಿಬಿ ಯಂತ್ರವನ್ನು ಖರೀದಿ ಮಾಡಲಾಗಿತ್ತು. ಖರೀದಿಯ ಆರಂಭದ ದಿನದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಜೆಸಿಬಿ ಯಂತ್ರವು ಕೆಲವು ತಿಂಗಳ ಹಿಂದೆ ಕೆಟ್ಟು ನಿಂತಿದ್ದು ಅದನ್ನು ಘನತ್ಯಾಜ್ಯ ಘಟಕದಲ್ಲಿ ನಿಲ್ಲಿಸಲಾಗಿದೆ. ಆದರೆ ಸರಿಪಡಿಸುವ ಕಾರ್ಯ ಮಾಡಿಲ್ಲ. ಇದರಿಂದಾಗಿ ಪುರಸಭೆಯವರು ಜೆಸಿಬಿಯಿಂದ ಆಗಬೇಕಾದ ಕೆಲಸಗಳನ್ನು ಬಾಡಿಗೆ ಜೆಸಿಬಿ ತರಿಸಿ ಮಾಡಿಸುತ್ತಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ. ಮಳೆಗಾಲದಲ್ಲಿ ಅತಿವೃಷ್ಟಿಯಿಂದ ನೀರು ತುಂಬಿಕೊಂಡ್ರೆ ಅಲ್ಲಲ್ಲಿ ತೆರವು ಮಾಡಲು ಜೆಸಿಬಿ ಯಂತ್ರ ಅಗತ್ಯವಿರುತ್ತದೆ. ಹೊಸದಾಗಿ ಖರೀದಿ ಮಾಡಿರುವ ಜೆಸಿಬಿ ಉತ್ತಮ ಕಂಪನಿಯದಾಗಿರದ ಕಾರಣ ಪದೇ ಪದೇ ಕೈಕೊಡುತ್ತಿದೆ. ಹಾಳಾದ ಜೆಸಿಬಿಯನ್ನು ರಿಪೇರಿ ಮಾಡುವ ಬದಲಾಗಿ ತುಕ್ಕು ಹಿಡಿಯಲು ಬಿಡಲಾಗಿದೆ. ಪಟ್ಟಣದ ಜನರ ತೆರಿಗೆ ಹಣದಿಂದ ಲಕ್ಷಾಂತರ ರೂಪಾಯಿ ನೀಡಿ ಖರೀದಿ ಮಾಡಿದ ಜೆಸಿಬಿಯನ್ನು ನಿರ್ವಹಣೆ ಮಾಡಲಾಗದೆ ತುಕ್ಕು ಹಿಡಿಯಲು ಬಿಟ್ಟರೆ ಮುಂದೆ ಕತೆ ಏನು ಎಂದು ಪುರಸಭೆ ಸದಸ್ಯರಾದ ರಾಘವೇಂದ್ರ ಶೇಟ್ ಪ್ರಶ್ನಿಸಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ್ ಆಲೂರು ಅವರನ್ನು ಈ ವಿಚಾರವಾಗಿ ಕೇಳಿದಾಗ ಜೆಸಿಬಿ ಯಂತ್ರದ ರಿಪೇರಿಯ ಬಗ್ಗೆ ಇಂಜಿನಿಯರ್ ವಿಭಾಗದಿಂದ ಅಂದಾಜು ಪ್ರತಿ ತರಿಸಿಕೊಂಡು ಆಡಳಿತಾಧಿಕಾರಿಯ ಒಪ್ಪಿಗೆ ಪಡೆದು ರಿಪೇರಿ ಮಾಡಿಸಲಾಗುವುದು ಎಂದು ಹೇಳಿದ್ದಾರೆ. ಜೆಸಿಬಿ ಸರಿಯಾಗಿ ತನ್ನ ಕಾರ್ಯ ಪ್ರಾರಂಭಿಸುವುದು ಯಾವಾಗ ಎನ್ನುವುದಕ್ಕೆ ಕಾಲವೇ ಉತ್ತರ ಕೊಡಬೇಕಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಭಟ್ಕಳ.